So hi guys, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಫ್ರೈಡೇ ಸಿಕ್ಕಾಪಟ್ಟೆ ವರ್ಕ್ ಇದೆ. ಅಂದರೆ ಲಾಸ್ಟ್ ವರ್ಕಿಂಗ್ ಡೇ ಅಂತ ಹೇಳಿದ್ನಲ್ಲ 26, ಬಟ್ ಆದರೆ ಇನ್ನು 2 days ಎಕ್ಸ್ಟೆಂಡ್ ಮಾಡಿ 28th ಲಾಸ್ಟ್ ವರ್ಕಿಂಗ್ ಡೇ ಅಂತಂದರು. ಸೊ ಇವತ್ತು ಲಾಸ್ಟ್ ವರ್ಕಿಂಗ್ ಡೇ. ಸೊ ಸ್ವಲ್ಪ ಜಾಸ್ತಿ ವರ್ಕ್ ಇದೆ, ಮಂತ್ ಎಂಡ್ ಅಲ್ವಾ. ಸೊ ಅದಕ್ಕೆ ಮಂತ್ಲಿ ರಿಪೋರ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದು ಸ್ವಲ್ಪ ಸೈಡ್ಗಿಟ್ಟು ಇವಾಗ ಆಲ್ರೆಡಿ ಟೈಮ್ ಬಂದು 1 o'clock ಆಗೋಗಿದೆ. ಸೊ ಲಂಚ್ ಬ್ರೇಕ್. ಸೊ ಅದಕ್ಕೆ ಲಂಚ್ ಬ್ರೇಕಲ್ಲಿ ನಾನು ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ದು ಒಂದು ಹಳದಿ ಫಂಕ್ಷನ್ ಇದೆ. ಸೊ ಅದಕ್ಕೆ ಹಳದಿ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಹಳದಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಬೇಗ ರೆಡಿ ಆಗಬೇಕು, ಹೋಗ್ಬಿಟ್ಟು ಬೇಗ 1 hour ಅಷ್ಟಲ್ಲಿ ಬರಬೇಕು, ಬಿಕಾಸ್ ವರ್ಕ್ ಪೆಂಡಿಂಗ್ ಇದೆ. 1 hour ಹೋಗಿ ಬಂದು ವರ್ಕ್ನ ಸ್ವಲ್ಪ ಇವತ್ತು ಎಕ್ಸ್ಟೆಂಡ್ ಮಾಡ್ತೀನಿ 6 to 7 or 7:30ವರೆಗೂ. ನೋಡೋಣ ಎಷ್ಟು ಬೇಗ ಬರ್ತೀನಿ ಅಂತ. ಸೊ ಅದಕ್ಕೆ ಇವಾಗ ವರ್ಕ್ನ ಅರ್ಧಕ್ಕೆ ಬಿಟ್ಟು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಏನೇನು ಮಾಡ್ತೀನಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಗೋ ಕ್ವಿಕ್ ಗಾಯ್ಸ್. ಅದಕ್ಕೆ ಇವಾಗ ತಾನೇ ಸ್ವಲ್ಪ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 1:15 ಆಗೋಗಿದೆ. ಸೊ ಲೆಟ್ಸ್ ಗೋ. ಇವರೇ ಬ್ರೈಡ್ ನಿತ್ಯ ಅಂತ, ನನ್ನ ಸ್ಕೂಲ್ ಫ್ರೆಂಡ್. ಫೋನ್ಸ್ ಫಾರ್ ಸೇಲ್, ಯಾರ್ಯಾರು ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹೇಗನ್ನಿಸ್ತದೆ ನನ್ನ ಬ್ಲಾಗ್ ಚಾನಲ್ಗೆ? ತುಂಬ ಖುಷಿ ಆಗ್ತಾಯಿದೆ. ಪಾಪ ನಮ್ಮ ಫ್ರೆಂಡು ಫಸ್ಟ್ ಟೈಮು ಬ್ಲಾಗ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ. ನಮಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಹಾಯ್, ಹಲೋ, ನಮಸ್ಕಾರ. ಸೊ ನಿತ್ಯ, ಹೇಗನ್ನಿಸ್ತಾ ಇದೆ? ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ, ಸ್ಕೂಲ್ ಫ್ರೆಂಡ್ಸ್ ಆಯಿತಾ, ಫ್ರೆಂಡ್ಸ್ ಗ್ಯಾಂಗಲ್ಲೇ ಫಸ್ಟು ವೆಡ್ಡಿಂಗ್ ನಿತ್ಯಂದು. ಸೊ ಫುಲ್ ಖುಷಿ. ಇವತ್ತು ಬಳೆ ಶಾಸ್ತ್ರ ಮತ್ತು ಹಳದಿ ಶಾಸ್ತ್ರ ಎರಡೂ ಇದೆ. ಸೊ ಅಷ್ಟೇ. ನಾನು ಬಳೆ ಶಾಸ್ತ್ರ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ವರ್ಕ್ ಮಾಡೋಕ್ಕೆ ಬಂದೆ. ಆಮೇಲೆ ನೆಕ್ಸ್ಟು ತಿರ್ಗಾ ಹೋದೆ. ಆವಾಗ ಈ ಶಾಸ್ತ್ರ ಮಾಡ್ತಾಯಿದ್ರು, ಭತ್ತ ಕುಟ್ಟೋ ಶಾಸ್ತ್ರ. ಅದಾದಮೇಲೆ ಹಳದಿ ಅಂತ. ಸೊ ಅದಕ್ಕೆ ಹಳದಿಗೂ ಮುಂಚೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋದೆ. ಫಂಕ್ಷನ್ಸ್ಗಳಲ್ಲಿ ಈ ಶಾಸ್ತ್ರಗಳೇ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದೊಂದು ಶಾಸ್ತ್ರನೂ ಒಂದೊಂದು ಮೀನಿಂಗ್ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಮದುವೆ ಅಂದ್ರೆ ಒಂಥರ ಖುಷಿ. ಇದು ಐಫೋನ್ ಕೊಡಿಲಿ. ಹಳದಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ನೋಡ್ತಾ ಇದ್ದೀರಲ್ಲ, ಬ್ರೈಡ್ನ ಫುಲ್ ಖುಷಿಯಾಗಿದ್ದಾಳೆ. ಸೊ ಹಳದಿ ಫಂಕ್ಷನ್ ಹೀಗೆ ನಡೀತು. ಹಾಗೆ ವಾಪಸ್ ಬರ್ತಾ ನೋಡಿದೆ, ನಮ್ಮ ಏರಿಯಾದಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಹಾಕ್ತಿದ್ದು ಏನು ಅಂತ ನನಗೂ ಅರ್ಥ ಆಗಿಲ್ಲ ಯಾವ ಫಂಕ್ಷನ್. ಒಬ್ಬರೇ ಲೈಟಿಂಗ್ಸ್ ಚೆನ್ನಾಗಿತ್ತು. ಅಲ್ಲಿ ಲೈಟಿಂಗ್ ತೊಗೊಂಡು ನಾನು ಮನೆ ಕಡೆ ಬಂದೆ. ಸೊ ಗಾಯ್ಸ್, ಅರ್ಶಿನ ಶಾಸ್ತ್ರ ಹೋಗಿ ಬಂದೆ. ಮಧ್ಯದಲ್ಲಿ ಸ್ವಲ್ಪ ಮನೆಗೆ ಬಂದು ಹೋದೆ, ಯಾಕಂದರೆ ಸ್ವಲ್ಪ ವರ್ಕ್ ಇತ್ತು. ವರ್ಕ್ ಅಂತೂ ಸಿಕ್ಕಾಪಟ್ಟೆ ಇದೆ, ಬಿಕಾಸ್ ಲಾಸ್ಟ್ ಡೇ ಆಗಿರೋದ್ರಿಂದ ಫುಲ್ ವರ್ಕ್ ಇದೆ. ಸೊ ಮಂತ್ ಎಂಡ್ ಆಗಿರೋದ್ರಿಂದನೂ ಸ್ವಲ್ಪ ಜಾಸ್ತಿ ವರ್ಕ್ ಇರುತ್ತೆ. ಸೊ ಮಂತ್ಲಿ ರಿಪೋರ್ಟ್ಸ್ ಎಲ್ಲ ಇನ್ನೂ ಮಾಡಬೇಕು. ವರ್ಕು ಇವಾಗ ಆಲ್ರೆಡಿ ಟೈಮ್ 7:30 ಆಗಿದೆ. ಇವಾಗ ತಾನೇ ಅವ್ರ ಮನೆಯಿಂದ ಇವಾಗ ಬಂದೆ. ಸೊ ಸಿಕ್ಕಾಪಟ್ಟೆ ವರ್ಕ್ ಪೆಂಡಿಂಗ್ ಇದೆ. ಸೊ ವರ್ಕ್ ಎಲ್ಲ ಮುಗಿಸಿ ನಾನು ಊಟ ಮಾಡಿ ಬಿಗ್ ಬಾಸ್ ನೋಡ್ತಾ ಮಲಗ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇದು ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಬಾಯ್. Until next video, stay tuned. Thanks for watching this video. Like, share, comment, and subscribe to my YouTube channel.